ಬಾರಿ ಕೃಷ್ಣ ನಾಮಸ್ಮರಣೆ ಮೊದಲಿಗೆ ಖಂಡಿತವಾಗಿ ಏನು ಬರುತ್ತೋ ಬಿಡುತ್ತೋ ಬೇರೆ, ಆದರೆ ಶ್ರೀಕೃಷ್ಣಾಯ ನಮಃ ಅಂತ ಬಹಳ ಸುಲಭವಾಗಿ ಎಲ್ಲರೂ ಹೇಳ್ಬೋದು. ಇದನ್ನು ಮನೆಯಲ್ಲಿ ಒಂದು 20 ನಿಮಿಷ ನೀವು ಹೇಳುವಂಥ ಅಭ್ಯಾಸ, ಬೆಳಿಗ್ಗೆ 20 ನಿಮಿಷ, ಸಂಜೆ 20 ನಿಮಿಷ ಹೇಳೋ ಅಭ್ಯಾಸ ಮಾಡಿಕೊಂಡ್ರೆ ಪ್ರಾಯ ನಮ್ಮ ಈ ಏನೆಲ್ಲ ಉದ್ದೇಶಗಳಿದೆ ಈ ಸಮಿತಿಯಲ್ಲಿ ಅದೆಲ್ಲ ಸಹಜವಾಗಿ ಇಲ್ಲೇ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸಹಸ್ರನಾಮದಲ್ಲಿ ಈ ಹೆಸರು ನೀವು ಕೇಳಿ, ವರದ ವಾಯುವಾಹ. ವರದ ವರ ಅಂದರೆ ಶ್ರೇಷ್ಠ ಅಂತ ಒಂದು ಶ್ರೇಷ್ಠವಾದದ್ದನ್ನು ಕೊಡುವವರು. ಶ್ರೇಷ್ಠವಾದದ್ದು ಯಾವುದು ಅಂತ ನಾನು ಕೇಳಿದರೆ ನೀವೀಗ ಒಂದು ಪಟ್ಟಿ ಮಾಡ್ತೀರಿ, ಈ ಥರ ಇದೆಲ್ಲ ಕೊಡುವವನು ಭಗವಂತ. ಅಂದರೆ ನೀವು ಏನು ಕೇಳ್ತಿರೋ ಶ್ರೇಷ್ಠವಾದನ್ನು ಅದನ್ನು ಕೊಡುವವನು ಅಂತ. ಆದರೆ ಇನ್ನೂ ಕೊಡುವವನಲ್ಲ, ಈಗಲೇ ಕೊಟ್ಟಿದ್ದ ವರದ. ಯಾವುದು ಅಂದರೆ ಈ ಶರೀರಗಳು, ಶರೀರ ಅಲ್ಲ ಶರೀರಗಳು. ಯಾಕೆ ಅಂದರೆ ಹಿಂದೆ ಅನೇಕ ಶರೀರ ನಮಗೆ ಆಗಿ ಹೋಗಿದೆ, ಮತ್ತು ಇನ್ನು ಮುಂದೆ ಅನೇಕ ಶರೀರಗಳು ಬರಲಿಕ್ಕಿದೆ. ಯಾರೊಬ್ಬರು ತೀರ್ಕೊಳ್ತಾರೆ, ಶ್ರಾದ್ದ ಆಗ್ತದೆ, 11ನೇ ದಿವಸ ಆದಮೇಲೆ ವೈಕುಂಠ ಅಂತಲೇ ಹೇಳ್ತೇವೆ. ಅವ್ರನ್ನ ಸ್ವರ್ಗಕ್ಕೆ ಹೋಗಿ ಸೇರೋದಿಲ್ಲ. ಯಾಕೆ ಅಂದರೆ ಸ್ವರ್ಗಕ್ಕೆ ಸೇರಬೇಕಾದ್ರೆ ಅಷ್ಟು ಪುಣ್ಯಾರ್ಜನೆ ಮಾಡಬೇಕು. ಪುಣ್ಯಾರ್ಜನೆ ಅಂದರೆ ಒಳ್ಳೆಯ ಪುಣ್ಯದ ಫಲ ಏನಂದರೆ ಜ್ಞಾನ ಉತ್ಪತ್ತಿ ಆಗ್ತದೆ. ಪಾಪ ಅಂದರೆ ಜ್ಞಾನ ಬರಲಿಕ್ಕೆ ಪ್ರತಿಬಂಧಕವಾಗಿ ಒಂದಷ್ಟು ನಿಮಗೆ ಸೇರ್ಕೊಳ್ಳೋದು. ಕೆಲವು ಸರ್ತಿ ತುಂಬ ಐಶ್ವರ್ಯ ಬಂದರೆ ಪಾಪ. ಯಾಕೆಂದರೆ ಅದು ಬಂದಿದ್ದರಿಂದ ನಿಮಗೆ ಯಾವುದೋ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಅದನ್ನು ಮೇಂಟೈನ್ ಮಾಡೋದ್ರಲ್ಲೇ ನಿಮ್ಮ ಜೀವನ. ಹಾಗಾಗಿ ಅದು ಪುಣ್ಯ ಫಲವೋ ಪಾಪದ ಫಲವೋ ಗೊತ್ತಿಲ್ಲ. ಹಾಗಾಗಿ ನಮ್ಗೆ ಯಾವ್ದು ಬಂದಿದ್ದು ಅದು ಪುಣ್ಯದಿಂದ ಬಂದಿದೆಯೋ ಪಾಪದಿಂದ ಬಂದಿದೆಯೋ ಗೊತ್ತಾಗುತ್ತೆ. ಸುಲಭವಾಗಿ ನಾವು ಅದನ್ನು ತಿಳ್ಕೊಳ್ಬೇಕಂದ್ರೆ ನಿಮಗೆ ಯಾವುದೋ ಒಂದು ಸಿಕ್ಕಿದ ಮೇಲೆ ನಿಮಗೆ ಓದಲಿಕ್ಕೆ ಹೆಚ್ಚು ಸಾಧ್ಯತೆ ಆಗ್ತಾ ಇದೆ ಅಂದರೆ ಅದು ಪುಣ್ಯದ ಫಲ ಅಂತ ಹೇಳ್ಬೋದು. ಅದು ಇರೋದು ಓದಲಿಕ್ಕೂ ಪ್ರತಿಬಂಧಕ ಆಗಿಬಿಡ್ತು ಅಂದರೆ ಅದು ಪಾಪದ ಫಲ. ಹಾಗಾಗಿ ಪುಣ್ಯ ಅಂದರೆ ನಮಗೆ ಜ್ಞಾನವನ್ನು ತಂದುಕೊಡೋದು. ಜ್ಞಾನ ಪಡಿಬೇಕು. ಜ್ಞಾನ ಪಡೆದ್ರೆ ಬಹುನಾಮ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪಂಚ. ಹಾಗಾಗಿ ಜ್ಞಾನ ಪಡೆದವನಿಗೆ ಮೋಕ್ಷ. ಹಾಗಾಗಿ ಯಾರು ಸತ್ಯ ಕೊಡಲಿ ಏನು ಮೋಕ್ಷಕ್ಕೆ ಹೋಗಲ್ಲ. ಆದರೆ ಮತ್ತೆ ಏನಾಗ್ತಾರೆ ಅವರು ಅಂತ ಹೇಳಿದರೆ ಇನ್ನೂ ಜನ್ಮಗಳು ಬರ್ತವೆ, ಬೇರೆ 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 ಜನ್ಮಗಳು. ಇವತ್ತೊಂದು ಚೆಂಡನ್ನು ಇಲ್ಲಿ ಎಸ್ತಾರೆ, ಆ ಗೋಡೆಗೆ ತಾಗಿ ಮತ್ತೆ ವಾಪಸ್ ಬರುತ್ತೆ ಅಲ್ವಾ? ಫಿಸಿಕ್ಸ್ ಅವ್ರು ಕೇಳಿದ್ರೆ ಹೇಳ್ತಾರೆ ಫಾರೆವರ್ ಆ್ಯಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ. ಇವತ್ತು ಮಾಡಿದ ಕರ್ಮಕ್ಕೆ ಫಲ ಬರ್ತದೆ. ಆದರೆ ತುಂಬ ತುಂಬ ಉತ್ಕಟವಾದ ಪುಣ್ಯ ಪಾಪ ಅದರಲ್ಲಿ ಈಗಲೇ ಆಗುತ್ತೆ. ತುಂಬ ಯಾವುದೋ ಒಂದು ಬಹಳ ದೊಡ್ಡ ಪಾಪ ಮಾಡಿದರೆ ಈ ಜನ್ಮದಲ್ಲೇ ಅದು ವಾಪಸ್ ಮಾಡ್ತಾರೆ. ಸಣ್ಣ ಪುಟ್ಟ ಪಾಪ ಎಲ್ಲ ಮಾಡ್ತಾ ಇದ್ದರೆ ಅದೆಲ್ಲ ಒಟ್ಟಾಗಿ ಮುಂದೆ ಡೆಪಾಸಿಟ್ ಆಗಿರುತ್ತೆ. ಇನ್ನೊಂದ್ಸಲಿ ಬಂದಾಗ ಅದೆಲ್ಲ ಬರುತ್ತೆ. ಹಾಗಾಗಿ ನಮ್ಮ ಕರ್ಮದ ಫಲ ಏನಿದೆ ಅದು ಮತ್ತೊಂದು ಜನ್ಮ ಬಂದೇ ಬರುತ್ತೆ, ಮತ್ತೊಂದು ಶರೀರ ಬರುತ್ತೆ. ಶರೀರ ಬಂದ ಮೇಲೆ ಆ ಶರೀರದಲ್ಲಿ ಇಟ್ಟುಕೊಂಡು ಆ ಕರ್ಮದ ಫಲವನ್ನೆಲ್ಲ ಅನುಭವಿಸ್ತಾ ಹೋಗ್ತಾರೆ. ವರದಾನ ಅಂದರೆ ಯಾವುದು ಶ್ರೇಷ್ಠವಾದದ್ದು ಕೇಳಿದರೆ ಬೇರೆ ಯಾವುದಲ್ಲ, ಶರೀರ ಎಂಬುದು ತುಂಬ ದೊಡ್ಡ ಶ್ರೇಷ್ಠವಾದ ವಾಹನ, ವೆಹಿಕಲ್. ನಿಮ್ಮ ಸಾಧನೆ ಮಾಡಲಿಕ್ಕೆ ಇರುವಂಥ ಒಳ್ಳೆಯ ಒಂದು ವೆಹಿಕಲ್. ಅಂದರೆ
ನಿಮ್ಮ ಡೆಸ್ಟಿನೇಷನ್ಗೆ ಹೋಗ್ಬೋದು ಈ ಶರೀರವನ್ನು ಇಟ್ಕೊಂಡು. ಈ ಶರೀರ ಅದಕ್ಕೆ ಉಪಯೋಗ ಮಾಡ್ಕೊಳ್ಬೋದು ಅಂತ ಹೋಗ್ಬೋದು. ನಡ್ಕೊಂಡು ಹೋಗಿ ಯಾವುದೋ ಒಂದು ಪಾಯಿಂಟಿಗೆ ಹೋದರೆ ಆಗುತ್ತೆ, ಹಾಗೇನಿಲ್ಲ. ಈಗ ಬದ್ರಿಗೆ ಹೋದವರಿಗೆ ಅವ್ನು ಪುಣ್ಯ ಬರಬೇಕಂತಿಲ್ಲ. ಯಾಕಂದರೆ ಬದ್ರಿಗೆ ಹೋದಾಗ ಅವನು ಎಂತ ಮಾಡಿದ ಅನ್ನೋದು ತುಂಬ ಮುಖ್ಯ. ಅಲ್ಲಿ ಹೋಗಿ ಚಳಿ 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 ಅಂತೇಳಿ ಕೃಷ್ಣ ಮಂತ್ರ ಇಲ್ಲ, ಚಳಿ 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 ಮಂತ್ರ ಆವಾಗ ಪುಣ್ಯ ಬರೋದು. ಅಲ್ಲಿ ಪುಣ್ಯ ಬರಬೇಕಂದ್ರೆ ಆ ಚಳಿಯನ್ನು ಸ್ವೀಕಾರ ಮಾಡೋದು. ಚಳಿಯನ್ನು ನಮ್ಗೆ ಆಗೋದಿಲ್ಲ. ಯಾಕೆ ಗೊತ್ತಾ, ನಾವು ಒಂದೇ ದಿವಸದಲ್ಲಿ ಹೋಗ್ತೀವಿ. ಇವತ್ತಿಲ್ಲಿ ಚೆನ್ನೈಯಿಂದ ಫ್ಲೈಟಲ್ಲಿ ಹೋಗಿ ಸೀದಾ ಡೆಹ್ರಾಡೂನಲ್ಲಿ ಹೇಳಿದ್ರು. ಅಲ್ಲಿಂದ ಮತ್ತೆ ಸಂಜೆ ಒಳಗೆ ಫ್ಲೈಟ್ ಅಲ್ಲೊಂದು ಇದು ಚಾಪರ್ ಮಾಡಿಕೊಂಡು ಅಲ್ಲಿಂದ ಬದಲಿದ್ದೀವಿ. ಅದು ಹೋಗೋದಿಲ್ಲ ದೇಹ. ನೀವು ನಡ್ಕೊಂಡು ಹೋದರೆ ನಿಧಾನಕ್ಕೆ ಆ ಪರಿಸರಕ್ಕೆ ಹೋಗ್ತಾ 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 ಹೋಗಿ ಒಂದು ಯಾವತ್ತೋ ಒಂದು 8-9 ತಿಂಗಳು ಬೇಕು ಬದ್ರಿಗೆ ಹೋಗಿ. ಆವಾಗ ಆ ಪರಿಸರಕ್ಕೆಲ್ಲ ಹೋಗಿ 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 ಈಗ ಹರಿದ್ವಾರದಿಂದ ಬದ್ರಿಗೆ ಹೋಗ್ಲಿಕ್ಕೆ ಸುಮಾರು ಒಂದು 15-20 ದಿನ ಬೇಕಾಗುತ್ತೆ. ಅಷ್ಟು ದಿನ ಆಗುವಾಗ ಆ ಟೆಂಪರೇಚರ್ಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಿ 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 ಅಲ್ಲಿ ಹೋದರೆ ಚಳಿ ಚಳಿ ಮಂತ್ರ ಬರೋದಿಲ್ಲ. ಆ ಕೃಷ್ಣ ಮಂತ್ರನೇ ಬರೋದಿಲ್ಲ. ನಾವೇನು ಮಾಡ್ತೀವಿ, ಒಂದೇ ನಿಮಿಷದಲ್ಲಿ ಹೋಗಿ ಪುಣ್ಯ ಬಂತು ಅಂತ ಹೇಳ್ತೀವಿ. ಪುಣ್ಯ ಬರೋಲ್ಲ. ಯಾಕೆಂದರೆ ಅಲ್ಲಿ ಹೋಗುವಾಗ ನಮಗೆ ದೇವರ ನೆನಪಿಗಿಂತ ಹೆಚ್ಚು ಇದೇ ಆಗ್ತಾ ಇರುತ್ತೆ, ಚಳಿ ನೆನಪೇ ಆಗ್ತಾ ಇರುತ್ತೆ, ಅಥವಾ ಇನ್ನೇನೋ ನೆನಪಾಗ್ತದೆ. ಇನ್ನು ನಾವು ಹೋಗ್ತೀವಿ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗ್ತೀವಿ. ಹೋದಾಗ ಏನು ಬಯಸ್ತೀವಿ ಅಂದರೆ AC ರೂಮ್ ಇರಬೇಕು, ಆಮೇಲೆ ಎಲ್ಲ ಇರಬೇಕು ಅಂತ. ಅಷ್ಟು ಕಷ್ಟಕ್ಕೆ ನಾವು ಯಾಕೆ ಹೋಗ್ಬೇಕು ಕ್ಷೇತ್ರಕ್ಕೆ ಹೋದಾಗ ಕ್ಷೇತ್ರದಲ್ಲಿ ಏನಿದೆ ಅದನ್ನು ಅನುಭವಿಸಕ್ಕೆ ಹೋಗ್ಬೇಕು. ನಾವು ನಮ್ಮೂರನ್ನೇ ಕ್ಷೇತ್ರಕ್ಕೆ ತೊಗೊಂಡು ಹೋಗ್ಬಿಟ್ರೆ ಏನು? ಹಾಗಾಗಿ ಅದೆಲ್ಲ ಪುಣ್ಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾತ್ರೆಯಿಂದ ಪುಣ್ಯ ಬಂತು, ಫ್ಲೈಟಲ್ಲಿ ಹೋಗಿ ಬಂದ್ವಿ, ಪುಣ್ಯ ಬರುತ್ತೆ ಹೇಳಕ್ಕೆ. ಪುಣ್ಯ ಬರಬೇಕಂದ್ರೆ ನಾವು ಅಧ್ಯಯನ ಮಾಡಬೇಕು. ಅದು ಮನೆಯಲ್ಲಿದ್ದು ಮಾಡಬೇಕು. ಹಾಗಾಗಿ ಎಲ್ಲಿದ್ದರೆ ಈ ಶರೀರ ಅಂದರೆ ಲೈಟ್ ಆಗಿ, ಜೀವನದಲ್ಲಿ ಲೈಟ್ ಆಗೋದು ಅಂದರೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಅದು ಓಕೆ, ಅದು ಒಂದು ಇರಬೇಕು. ಯಾಕಂದರೆ ತುಂಬ ವೆಯ್ಟ್ ಆದರೂ ಆಗಲ್ಲ ಸಾಧನೆ ಮಾಡಲಿಕ್ಕೆ. ಹಾಗಾಗಿ ಲೈಟ್ ವೆಯ್ಟ್ ಆಗೇ ಇರಬೇಕು. ಅದರೊಟ್ಟಿಗೆ ಮನಸ್ಸು ತುಂಬ ಲೈಟ್ ಆಗಿರುತ್ತೆ, ಮನಸ್ಸು ತುಂಬ ಹಗುರವಾಗಿರುತ್ತೆ. ಮನಸ್ಸು ಹಗುರಾಗಿರೋದಂದರೆ ನಮ್ಮ ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಬಿಡಬೇಕಾಗುತ್ತೆ. ಅಂದರೆ ಎಲ್ಲ ಕರ್ತವ್ಯಗಳಂತ ತಗೋಬೇಕು ಅಂತ, ಅದು ನಂದು ಅಂತ ಭಾವನೆ ಇಟ್ಕೊಳ್ಬಾರ್ದು ಅಂತ. ನಮ್ಮ ಮಗನೇ ಆಗಿರ್ಬೇಕು, ಇವನು ನನಗೆ ಸಂಬಂಧಪಟ್ಟವನು ಅಂತ ನಮಗೆ ಒಂದು ಓನರ್ಶಿಪ್ ಇರುತ್ತೆ ಅದ್ರ ಮೇಲೆ, ಅದಿರ್ಬಾರ್ದು. ಮತ್ತು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅಂದರೆ ನನ್ನ ಕರ್ತವ್ಯ, ಮಗನನ್ನು ಬೆಳೆಸೋದು ನನ್ನ ಕರ್ತವ್ಯ, ಮಗನನ್ನು ಮದುವೆ ಮಾಡಿಸೋದು ನನ್ನ ಕರ್ತವ್ಯ, ಒಳ್ಳೆಯದಾಗಿರು ಅಂತ ಹೇಳೋದು ನನ್ನ ಕರ್ತವ್ಯ. ಆದರೂ ಆಗಿಲ್ಲ ಅಂದರೆ ಏನು ಅದು ಅವ್ರವ್ರದ್ದು ಸಾಧನೆ ಅವ್ರವ್ರದ್ದು. ಅಂದರೆ ಮಗ ಮಾಡಿದ ಪುಣ್ಯದಿಂದ ತಂದೆಗೇನು ಲಾಭ ಇಲ್ಲ, ತಂದೆ ಮಾಡಿದ ಪುಣ್ಯದಿಂದ ಮಗನಿಗೂ ಏನು ಲಾಭ ಇಲ್ಲ. ಆದರೆ ದೇವರು ಅಂಥವ್ರನ್ನು ಸೇರಿಸ್ತಾನೆ. ಇಂಥ ಪುಣ್ಯವಂತರ ಮನೆಯಲ್ಲಿ ಪುಣ್ಯ ಮಾಡಿದ ವ್ಯಕ್ತಿಯನ್ನು ಹುಟ್ಟಿಸ್ತಾನೆ. ಶುಚೀನಾಂ ಶ್ರೀಮತಾಂಬೆ ಯೋಗ ಭ್ರಷ್ಟೋಪಿ ಜಾಯತೆ ಅಂತ. ಯಾರು ತುಂಬ ಸಾಧನೆ ಮಾಡಿರ್ತಾರೆ, ಒಳ್ಳೆ ಶ್ರದ್ಧೆ ಇರೋ ಮನೆಯಲ್ಲಿ ಅವನನ್ನು ಹುಟ್ಟಿಸ್ತಾರೆ. ಆವಾಗ ಅವನದು ಅಧ್ಯಯನ ಮತ್ತು ಅಲ್ಲಿಂದ ಮುಂದುವರಿಯುತ್ತೆ. ಯಾವ ಜಾಗದಿಂದ ನಿಂತಿದ್ದ ಅಲ್ಲಿಂದ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರಿಗೆ ಪುಣ್ಯ ಫಲ ಅವನು ಸಂಪಾದನೆ ಮಾಡಿದ್ರು ಅವನಿಗೆ ಅಂಥ ಜಾಗದಲ್ಲಿ ಭಗವಂತ ಹೇಳ್ತಾನೆ. ಹಾಗಾಗಿ ನಾವು ಈ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕಾಗಿ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಹಿಂದಿನವರೆಲ್ಲ ಹೇಳಿದ್ರು, ಯಾತ್ರೆ ಮಾಡಿ, ಯಾತ್ರೆ ಮಾಡುವಾಗ ಆ ಜಾಗಕ್ಕೆ ಹೋಗಿ ನಾವು ದೇವಸ್ಥಾನದ ಎದುರುಗಡೆ ಒಂದು 5 ನಿಮಿಷ ಕೂತ್ಕೊಳ್ಳೋದು ನಮ್ಮ ಪದ್ಧತಿ ಇರುತ್ತೆ. ಯಾಕೆ ಕೂತ್ಕೊಳ್ಬೇಕಂದ್ರೆ ಅಲ್ಲೇನೋ ಒಂದು ಒಳ್ಳೆಯ ಕೆಲಸಗಳು, ಒಳ್ಳೆಯ ವಿಷಯಗಳು ಪ್ರವಚನ ಆಗ್ತಿರುತ್ತೆ, ಇನ್ನೇನೋ ಆಗ್ತಿರುತ್ತೆ. ಅದನ್ನು ನೋಡಿ ತಾವು ಅಳವಡಿಸ್ಕೊಳ್ಳಿ. ಆ ಥರ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಒಂದು ವಿಚಾರ ಯಾವುದು, ಯಾತ್ರೆ. ಹಾಗಾಗಿ ನಮ್ಮ ದೇಶದಲ್ಲಿ ಯಾತ್ರೆ ಇದೆ, ಬೇರೆ ದೇಶದಲ್ಲಿ ಟೂರಿಸಮ್ ಇರೋದು. ನಮ್ಮ ದೇಶದಲ್ಲಿ ಯಾತ್ರೆ ಇದೆ. ಯಾತ್ರೆ ಅಂದರೆ ಆ ಜಾಗಕ್ಕೆ ಅಹಂಕಾರಗಳನ್ನೆಲ್ಲ ನಾವು ಬಿಟ್ಟು ಆ ನಂತರ ಆ ಜಾಗಕ್ಕೆ ಹೋಗಿ ಅಲ್ಲಿಯ ಒಳ್ಳೆಯ ವಿಷಯಗಳನ್ನೆಲ್ಲ ನಾವು ಸಂಪಾದನೆ ಮಾಡಿಕೊಂಡು ನಮ್ಮನ್ನು ಶುದ್ಧಿಗೊಳಿಸ್ಕೊಳ್ಳುವ ಒಂದು ಕ್ರಿಯೆ. ಹಾಗಾಗಿ ಈ ದೇಹ ಎಂಬುದು ತುಂಬ ನಮಗೆ ಭಾಳ ಮುಖ್ಯ. ಈ ದೇಹ ಇದ್ದರೆ ಮಾತ್ರ ಇಂಥ ಯಾತ್ರೆಗಳನ್ನು ಮಾಡಲಿಕ್ಕಾಗತ್ತೆ, ಈ ಥರ ಕೇಳಲಿಕ್ಕಾಗತ್ತೆ. ಈಗ ನೋಡಿ, ನಾವೆಲ್ಲ ಕೇಳ್ತಾ ಇದ್ದೀವಲ್ವ, ಯಾವುದನ್ನು ಕೇಳ್ತಿದ್ದೀವಿ? ಕೈಯಲ್ಲಿ ಕೇಳ್ತಿದ್ದೀವಾ? ಇಲ್ಲ. ಕಾಲಲ್ಲಿ ಕೇಳ್ತಿದ್ದೀವಾ? ಇಲ್ಲ. ಕಿವಿ ಅಂತ ಒಂದು ಇಂದ್ರಿಯ ನಮಗೆ ದೇವರು ಕೊಡ್ತಾರೆ. ನೋಡಿ, ಎಷ್ಟೋ ಜನಕ್ಕೆ ಕಿವಿ ಇಲ್ಲ ಅಂಥವ್ರಿದ್ದಾರೆ. ಕಿವಿ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಅಂಗ, ಒಂದು ಸಣ್ಣ ಅಂಗ ಕಿವಿ ಇಲ್ಲ ಅಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಕಿವಿ ಇಲ್ಲ ಅಂದರೆ ಯಾರು ಎಂಥ ಶಬ್ದ ಮಾಡಿದ್ರು ದೊಡ್ಡ ಬಾಂಬ್ ಆಗ್ತದೆ ಅವನು ಕೇಳಿದೆ. ಶಬ್ದ ಪ್ರಪಂಚವೇ ಇಲ್ಲ. ಹಾಗಾಗಿ ಕಿವಿ ಎಷ್ಟು ಮುಖ್ಯ. ನಮ್ಮ ಕಿವಿ ಚೆನ್ನಾಗಿ ಕೇಳ್ತಿದೆ ಅಂದರೆ ಇದು ಖುಷಿ ಕೊಡೋಂಥ ವಿಷಯ ಅಲ್ವಾ? ಈ ಕಣ್ಣೊಂದಿಲ್ಲಪ್ಪ ಅವ್ರಿಗೆ ಮಗಲ್ಲ ಚೆನ್ನಾಗಿದೆ ಅಂದರೆ
ಯಾರು ಅಷ್ಟು ಇದು ಮಾಡಲ್ಲ ಪಾಪ, ಕಣ್ಣಿಲ್ಲಂತೆ ಭಾರಿ ಬೇಜಾರು ಮಾಡಿಕೊಡ್ತಾರೆ. ಯಾಕೆ ಕಣ್ಣಿಲ್ಲದೆ ಇದ್ರೆ ಯಾವ ರೂಪಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿ ಲಕ್ಷ ವಸ್ತು ಇರ್ಬೋದು, ಆದರೆ ಯಾವುದು ಉಪಯೋಗ ಇಲ್ಲ ಅಂತಾರೆ, ಇವನಿಗೆ ಉಪಯೋಗ ಇಲ್ಲ ಅಂತಾರೆ. ಹಾಗಾಗಿ ಬಹಳ ಒಳ್ಳೆಯದು ಗಿಫ್ಟ್ ಗಿವನ್ ಬೈ ಗಾಡ್ ಅಂದರೆ ಯಾವುದು? ಪ್ರಾಣಿ ಶರೀರ, ಅದನ್ನು ಕೊಡ್ತಾನೆ. ಹಾಗಾಗಿ ಅವನನ್ನು ವರದಹ ಅಂತ ನಾವು ಉಪಾಸನೆ ಮಾಡಬೇಕು. ನೀವು ಶ್ರೀಕೃಷ್ಣಾಯ ನಮಃ ಅಂತ ಇವಾಗ ನಾವು ಹೇಳಿದ್ವಿ. ಶ್ರೀಕೃಷ್ಣಾಯ ನಮಃ ಅಂತ ಹೇಳುವಾಗ ನಾವು 20 ನಿಮಿಷ ಮಾಡಬೇಕು ಅಂತ ನಾನು ಸುಮ್ಮನೆ ಹೇಳಿದೆ. ಅರ್ಧ ಗಂಟೆ ಮಾಡಿದರೆ 35 ನಿಮಿಷ ನೀವು ಶ್ರೀಕೃಷ್ಣಾಯ ನಮಃ ಅಂತ ನೀವು ಹೇಳ್ತಾ ಹೋಗ್ತೀರಿ ಈ ಸ್ಪೀಡಲ್ಲಿ. ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಈ ರೀತಿ ಹೇಳ್ತಾ ಹೋದರೆ 35 ನಿಮಿಷ ಹೇಳಿದ್ರೆ ಒಂದು 1000ರಿಂದ 1050 ತನಕ ಆಗ್ತದೆ. ಅಷ್ಟು ಭಾರಿ ಆಗ್ತದೆ. 2 ವರ್ಷ ನೀವು ಮಾಡಿದರೆ ಅಕ್ಷರ ಲಕ್ಷ ಆಗ್ತದೆ. ಅಕ್ಷರ ಲಕ್ಷ ಜಪ ಮಾಡಿದರೆ ಭಗವಂತ ಆ ಮಂತ್ರ ದೇವತೆ, ಪ್ರತಿಪಾದ್ಯ ದೇವತೆ ಸಿದ್ಧಿ ಆಗ್ತಾನೆ. ಅದಿಷ್ಟು ಮಾಡುವಾಗ ನಮಗೆ 2 ದಿನ ಆದಮೇಲೆ ನಿದ್ರೆ ಬರಲಿಕ್ಕೆ ಶುರುವಾಗುತ್ತೆ. ಅಭ್ಯಾಸ ಬಲ ನಮ್ಮ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಇದು ಮಾತ್ರ ಶ್ರೀಕೃಷ್ಣಾಯ ನಮಃ ಅಂತ ಹೋಗ್ತಾ ಇರುತ್ತೆ. ಆವಾಗ ನಮಗೆ ಈ ವಿಷ್ಣು ಸಹಸ್ರನಾಮ ನೆನ್ಪು ಮಾಡ್ಕೊಳ್ಳಿ. ವರದಹ, 100 ಹೇಳುವಾಗ ವರದಹ ಅಂತ ನೆನ್ಪು ಮಾಡಿ. ಅವನು ಶ್ರೀಕೃಷ್ಣ ಅಂದರೆ ಯಾರು? ನಮಗೆ ಶರೀರ ಎಂಬ ಬಹಳ ಶ್ರೇಷ್ಠವಾದ ಒಂದು ವಾಹನವನ್ನು ಕೊಡುವವನು. ಆ ವಾಹನವನ್ನು ಕೊಟ್ಟರೆ ಅದರಿಂದ ನಾವು ಉಪಯೋಗ ಮಾಡಿಕೊಂಡು ಸಾಧನೆಗೆ ಅದನ್ನು ಉಪಯೋಗ ಮಾಡಿಕೊಂಡು ದೇವರ ಬಳಿಗೆ ಹೋಗಬೇಕಾಗುತ್ತೆ. ನಾವು ನಮ್ಮನ್ನು ಹಗುರಾಗಿಸ್ಕೊಳ್ಳೋದು ಹೇಗೆ? ಎಲ್ಲ ಅಟ್ಯಾಚ್ಮೆಂಟ್ಗಳನ್ನು ಬಿಡೋದ್ರ ಮೂಲಕ. ಎಲ್ಲ ಬಂತ ದೇವರು ಕೊಟ್ಟಿದ್ದಾನೆ ಅಂತ ಸ್ವೀಕಾರ ಮಾಡೋದು. ಬರಲಿಲ್ವಾ? ದೇವರು ಕೊಡಲಿಲ್ಲ, ಮನಸ್ಸಿಲ್ಲ ಅವನಿಗೆ ಅಂತ ಸ್ವೀಕಾರ ಮಾಡೋದು. ಅದು ಮಗನೇ ಆಗಲಿ, ಮನೆಯವರೇ ಆಗಲಿ, ಯಾರೂ ಆಗಲಿ, ಆ ಕಾಲದಲ್ಲಿ ಏನು ಕೊಡಬೇಕು ದೇವರಿಗೆ ಗೊತ್ತಿದೆ. ಅದನ್ನು ಕೊಟ್ಟಾಗ ಸ್ವೀಕಾರ ಮಾಡೋದು, ಆಮೇಲೆ ನಿದ್ದೆ ಇರುವಾಗ ಬಿಡೋದು. ಆದರೆ ಅರ್ಜುನ ಹಾಗೆ ಎಣಿಸಿ ಯುದ್ಧ ಬಿಟ್ಟಿದ್ರೆ ಆಗಲ್ಲ. ಅವನಿಗೊಂದು ಕರ್ತವ್ಯ ಅಂದರೆ, ಅರ್ಜುನನಿಗೆ ಕ್ಷತ್ರಿಯ, ಅವನು ಧರ್ಮ ಪ್ರತಿಪಾದನೆ ಮಾಡಿ ಅವನು ಎತ್ತಿ ಹಿಡಿದು ಆನಂತರ ಲೋಕರಕ್ಷಣೆ ಮಾಡಬೇಕು. ಹಾಗಾಗಿ ಅವನು ಕರ್ತವ್ಯ ಮಾಡಬೇಕು, ಆದರೆ ಆಸೆ ಇಟ್ಟು ಮಾಡಬಾರ್ದು ಅಂತ ಕೃಷ್ಣನ ಉಪದೇಶ. ಹಾಗಾಗಿ ನಾವೆಲ್ಲರೂ ಕೂಡ ನಾವೀಗ ನಮಗೆ ಈಗಾಗಲೇ ಹೇಳಿದಂತೆ ಜನಿವಾರ ಹಾಕಿದ್ದಾರೆ ಅಲ್ವಾ, ಬ್ರಹ್ಮಸೂತ್ರ ಅಂತ ಅದಕ್ಕೆ ಹೆಸರು. ಬ್ರಹ್ಮಸೂತ್ರ ಎಷ್ಟಿದಾವೆ ಅಂತಲೇ ನಮ್ಗೆ ಗೊತ್ತಿಲ್ಲ, ಆದರೆ ಇದಕ್ಕೆ ಹೆಸರು ಬ್ರಹ್ಮಸೂತ್ರ ಹಾಕೊಂಡ್ಬೇಕು. ಅದು ಬ್ರಹ್ಮಸೂತ್ರ ಅಂದರೆ ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು, ಇದರ ಮೂಲಕ ಭಗವಂತನ ತಿಳ್ಕೊಳ್ಳಿಕ್ಕೆ ಅಧ್ಯಯನ ಮಾಡಬೇಕು ಅಂತ ಅರ್ಥ. ಹಾಗಾಗಿ ಅದು ನಮ್ಮ ಕರ್ತವ್ಯ. ಆ ಕರ್ತವ್ಯದ ಜೊತೆಗೆ ನಾವು ಬದುಕಲೇಬೇಕು, ಅದಕ್ಕೆ ಬೇಕಾದ ಒಂದು ಕೆಲಸವನ್ನು ಮಾಡಿ. ಹಾಗೆ ಅವನನ್ನು ಉಪಾಸನೆ ಮಾಡುವಾಗ ಕೃಷ್ಣಾಯ ನಮಃ ಅಂತ ಹೇಳುವಾಗ ಒಂದು 100 ಮಂತ್ರ ಒಂದು ಸರ್ತಿ ಒಂದು ಸುತ್ತು ಬರುವಾಗ ಮಣಿ ಅವನನ್ನು ವರದಹ ಅಂತ ಉಪಾಸನೆ ಮಾಡಿ. ಎಲ್ಲ ಒಳ್ಳೆಯದನ್ನು ಕೊಟ್ಟಿದ್ದಾನೆ. ಯಾರೋ ಒಬ್ಬರು ಬೈದರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ ಅಲ್ವಾ? ಸ್ವಾಮಿಗಳು ಏನೋ ಬೈದ್ಬಿಟ್ರು ಅಂತ ನಾನು ಇಲ್ಲಿ ಹೇಳ್ತೀನಿ, ನಮ್ಮ ಪಕ್ಕದಲ್ಲಿರೋ ಒಂಚೂರು ಆ ಕಡೆ ಹೋಗಿ ಅಂತ. ಪಕ್ಕದಲ್ಲಿ ಯಾರೋ ಒಬ್ಬರು ಇರ್ತಾರೆ, ನನಗೆ ಹೇಳ್ಬಿಟ್ರು ಅಂತ ಅವ್ರು ತಿಳ್ಕೊಳ್ತಾರೆ. ಸ್ವಾಮಿಗಳು ನನಗೆ ಆ ಕಡೆ ಹೋಗ್ಬಿಡು ಅಂತ ಹೇಳ್ಬಿಟ್ರು ಅಂತ. ಇದು ನಿಮ್ಗೆ 50 ವರ್ಷ ಆದರೂ ಮರ್ತೇ ಹೋಗಲ್ಲ, ನೆನಪಿರುತ್ತೆ ಅವತ್ತು ಸ್ವಾಮಿಗಳು ಬೈದ್ಬಿಟ್ಟಿದ್ದಾರೆ. ಆದರೆ ನೋಡಿ, ನಿಮಗೆ ಖುಷಿ ಪಡೋಕ್ಕೆ ಎಷ್ಟು ಒಳ್ಳೆಯ ವಿಷಯಗಳಿದೆ. ಇಷ್ಟು ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ ದೇವರು, ದಿನ ಹೊಸ ಹೊಸ ವಿಷಯ ನೋಡ್ತೀರಿ. ಟಿ ವಿ ಕೊಟ್ಟಿದ್ದಾನೆ, ಎಷ್ಟು ಜನ ಮಾತಾಡೋದು ಕೇಳ್ತೀರಿ. ಅಂದರೆ ನಿಮಗೆ ಎಂಜಾಯ್ ಮಾಡಲಿಕ್ಕೆ, ಖುಷಿ ಪಡಲಿಕ್ಕೆ ತುಂಬ ವಿಷಯಗಳಿದೆ. ನೋವು ಪಡಲಿಕ್ಕೆ ಯಾವುದೋ 1-2 ವಿಷಯ ಇರುತ್ತೆ. ಅದನ್ನು ಇಟ್ಕೊಂಡು ಅದನ್ನೇ ಯೋಚನೆ ಮಾಡಿ 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 ನಮ್ಮ ಜೀವನ ಎಲ್ಲ ಟೈಮೆಲ್ಲ ಹಾಳು. ಹಾಗಾಗಿ ಯಾವಾಗಲೂ ಖುಷಿಯಲ್ಲಿರಬೇಕು. ಖುಷಿಯಲ್ಲಿರಬೇಕಂದ್ರೆ ಭಗವಂತ ಈ ಶರೀರ ಕೊಟ್ಟಿದ್ದಾನೆ, ಶ್ರೇಷ್ಠವಾದ ಶರೀರ ಕೊಟ್ಟಿದ್ದಾನೆ ಅಂತ ಅನುಸಂಧಾನ ನಾವು ಯಾವತ್ತೂ ಮಾಡಬೇಕು. ಹಾಗಾಗಿ ಬೇರೆ ಯಾವುದೇ ವಸ್ತು ಇರಲಿ, ಯಾವುದರಿಂದ ಬೇಜಾರಾಗಿರಲಿ ನಮಗೆ, ಅದೆಲ್ಲ ಸೆಕೆಂಡ್ರಿ. ಅದಕ್ಕಿಂತ ದೊಡ್ಡ ಅಸೆಟ್ ಯಾವುದು? ಈ ಥರ ನಾವು ಉಪಾಸನೆಯನ್ನು ಮಾಡಬೇಕು. ಭಗವಂತನನ್ನು ವರದಹ ಅಂತ ಉಪಾಸನೆ ಮಾಡಿ, ಕೃಷ್ಣನ ಉಪಾಸನೆ ಮಾಡಬೇಕು. ವರದಹ ವರದಹ ವರದಹ. ಈಗ ನಮ್ಗೆ ನಿದ್ರೆ ಬರೋದು 1000 ಆದರೂ ತೊಂದರೆ ಇಲ್ಲ. 1000 ಹೇಳುವಾಗ ನಿದ್ರೆ ಬರೋದು. 100 ಹೇಳುವಾಗ ಭಗವಂತ ವರದನಾಗಿದ್ದಾನೆ. ಕೃಷ್ಣ ಎಂಬುವನು ನಮಗೆ ಬೇಕಾದ್ದನ್ನು ಕೊಡುವವನಾಗಿದ್ದಾನೆ. ಬಹಳ ಮುಖ್ಯವಾದ ಶರೀರ ಇದನ್ನೇ ಕೊಟ್ಟಿದ್ದಾನೆ. ಉಳಿದದ್ದೆಲ್ಲ ಇದಕ್ಕೆ ಬೇಕಾಗಿದ್ದು ಕೂಡ ಕೊಡ್ತಾನೆ. ಈ ಹುಟ್ಟಿದ ಕೂಡಲೇ ನಮಗೆ ತಾಯಿಯೇ ಇಲ್ಲ ಅಂತಾಗಿದ್ದೆ, ಆವಾಗ ಎಷ್ಟು ಕಷ್ಟ ಆಯಿತು. ಚಂದ ಪೋಷಣೆ ಮಾಡಿ ಇಷ್ಟು ಒಳ್ಳೆ ಬುದ್ಧಿ ಬರೋ ಹಾಗೆ ತಾಯಿ ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದು ಅಂತ ಹೇಳಿದರೆ ಅದು ವರದಹ ಭಗವಂತ. ತಂದೆಯನ್ನು ಕೊಟ್ಟಿದ್ದಾನೆ, ಕಾಲದಲ್ಲಿ ಮಾರ್ಗದರ್ಶನ ಮಾಡಲಿಕ್ಕೆ ಗುರುವನ್ನು ಕೊಟ್ಟಿದ್ದಾನೆ. ಯಾರು ಕೊಟ್ಟಿದ್ದಾನೆ? ವರದಹ ಭಗವಂತ. ಹಾಗೆ ನೀವು ವರದ ಅನ್ನುವ ಪದವನ್ನು ಎಲ್ಲಿ ಬೇಕಾದ್ರೆ ಈಗ ಉಪಯೋಗ ಮಾಡಿ. ಅದೇ ರೀತಿ ವಾಯುವಾಹನ, ಅದರಲ್ಲೇ ಹೇಳಿದ್ದಾನೆ ಮುಂದೆ ಎಲ್ಲ ಕೊಡ್ತಾನೆ, ಶ್ರೇಷ್ಠವಾದನ್ನು ಕೊಡ್ತಾನೆ. ಆದರೆ ಅವನು ಬರೋದು ಯಾರ ಮೂಲಕ? ವಾಯುವಿನ ಮೂಲಕ. ವಾಯುವಾಹನ, ವಾಯುವೇ ವಹತಿ. ಅವನನ್ನು ಹಿಡ್ಕೊಂಡು ಹೋಗೋದು ಕೂಡ ವಾಯುವೇ. ಈಗ ಜೀವದ ಈ ಶರೀರ ಎಂಬುದು ಜಡ,
ಯಾಕೆ ಅದು ನಮ್ಗೆ ಗೊತ್ತಾಗುತ್ತೆ. ಜೀವ ಹೋದ ಮೇಲೆ ಅದಕ್ಕೇನು ಆ್ಯಕ್ಟಿವಿಟಿ ಇಲ್ಲ, ಹಾಗೆ ಬಿದ್ದಿತ್ತು. ಕಲ್ಲು ಮಣ್ಣಿಂದಾಗಿ ಅದು ಚಲನೆ ಆಗಬೇಕು ಅಂದರೆ ಇಲ್ಲಿ ವಾಯುವಾಹನ ಬರಬೇಕು. ವಾಯುವಿನ ಮೇಲೆ ಭಗವಂತ ಬರೋದು. ಹಾಗಾಗಿ ವಾಯು ಹಿಂಗೆ ಮಾಡೋಣ ಅಂತ ಹೇಳಿದ್ರೆ ಭಗವಂತ ಹರಿಯ ಇಚ್ಛೆ ವಾಯುವಿನ ಇಚ್ಛೆ. ವಾಯು ಏನು ಹೇಳ್ತಾನೆ ಅಂದರೆ ಇಬ್ಬರದ್ದು ಚಿಂತನೆಗಳು ಒಟ್ಟಿಗೆ ಹೋಗ್ತದೆ. ಯಾಕೆ ಹರಿಗೆ ವಿರುದ್ಧವಾಗಿ ಚಿಂತನೆಯೇ ಮಾಡೋದು ಬ್ರಹ್ಮದೇವರು. ಆದ್ದರಿಂದ ವಾಯು ತತ್ವ ಆ ರೀತಿ ಚಿಂತನೆ ಮಾಡೋದಿಲ್ಲ. ಹಾಗಾಗಿ ವಾಯುವಾಹನ. ಹಾಗಾಗಿ ಈ ಥರ ಪ್ರತಿ ನಾವು ಕೃಷ್ಣ ಮಂತ್ರ ಜಪ ಮಾಡುವಾಗ ಸಹಸ್ರನಾಮದ ಒಂದೊಂದು ಪದ ಅದರ ಅರ್ಥ ಏನು ಚಿಂತನೆ ಮಾಡ್ತಾ 1000 ಬಾರಿಯೋ 2000 ಬಾರಿಯೋ ರಿಟೈರ್ ಆಗಿದೆ, ನಮ್ಮ ಟೈಮ್ ಇದೆ, 3000 ಬಾರಿ ಮಾಡಿ ದಿನ. ಬೆಳಿಗ್ಗೆ ಒಂದು, ಆನ್ನಿಕ ಆದಮೇಲೆ ಒಂದು, ಮಧ್ಯಾಹ್ನಿಕ ಆದಮೇಲೆ ಒಂದು, ಸಾಯಂ ಸಂಧ್ಯೆ ಆದಮೇಲೆ ಒಂದು ಸರ್ತಿ, ಒಂದು 25-30 ನಿಮಿಷ. ಅಲ್ಲ ನನ್ನ ಕಾಲು ಕೂರೋಕ್ಕಾಗಲ್ಲ ಅಷ್ಟೊತ್ತು, ಬಿಸಿ ಮಾಡಬೇಡಿ. ಇದು ಮಡಿಯಾದ ಮಂತ್ರ. ನಿಂತ್ಕೊಂಡು ಮಾಡಿ, ನಡ್ಕೊಂಡು ಹೋಗುವಾಗ ಮಾಡಿ, ಯಾವಾಗ ಬೇಕಾದ್ರೆ ಈ ಎಲ್ಲ ಚಿಂತನೆ ಇಟ್ಕೊಂಡು ಬೇಕಾದ್ರೆ ಒಂದು ಸಣ್ಣ ಪುಸ್ತಕ ಹಿಡ್ಕೊಂಡು ಸಹಸ್ರನಾಮದ ಪ್ರತಿಯ ಒಂದೊಂದು ಹೆಸರಿನ ಅರ್ಥವನ್ನು ಒಂಚೂರು ನೋಡ್ತಾ ನಾವು ಮಾಡಿಕೊಂಡು ಮಂತ್ರ ಪಾರಾಯಣ ಸಮಿತಿ ಅಂದರೆ ಅಷ್ಟು ಬಾರಿ ಮಾಡಿದರೆ ಲಕ್ಷಾವೃತ್ತಿ ಇದ್ದರೆ ಅಷ್ಟು ಬಾರಿ ಮಾಡುವಾಗ ನಿಮಗೆ ಅದರದ್ದು ವಾಯುದೇವರ ಒಂದು ವಿಶೇಷ ಅನುಭವ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಿಂದ ಎಲ್ಲರನ್ನ ಒಟ್ಟಾಕಿ ಈ ರೀತಿ ನೀವೇನು ಮಾಡ್ತಾ ಇದ್ದೀರಿ ತುಂಬ ಒಳ್ಳೆಯ ವಿಷಯ. ಇದನ್ನು ಮುಂದುವರಿಬೇಕು. ಯಾಕೆ ಮುಂದುವರಿಬೇಕಂದ್ರೆ ಈಗಾಗಲೇ ಹೇಳಿದಂತೆ ಬ್ರಾಹ್ಮಣ್ಯ ಉಳಿಬೇಕು. ಯಾಕೆಂದರೆ ನೋಡಿ, ಒಂದು ಶರೀರದಲ್ಲಿ ಎಲ್ಲ ಚೆನ್ನಾಗಿದೆ, ಕೈಕಾಲು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಕಿವಿ ಚೆನ್ನಾಗಿದೆ, ಓಡಾಡ್ಲಿಕ್ಕೆ ಬೇಕಾದ ಶಕ್ತಿ ಎಲ್ಲ ಇದೆ. ಆದರೆ ತಲೆಯಲ್ಲಿ ಬುದ್ಧಿ ಮಾತ್ರ ಇಲ್ಲ ಅಂತ ಹೇಳಿ ಏನು ಪ್ರಯೋಜನ? ಹಾಗಾಗಿ ಸಮಾಜ, ಇಡೀ ಒಂದು ಸಮಾಜ ಶರೀರ ಇದೆ. ಆ ಸಮಾಜ ಎಂಬ ಶರೀರಕ್ಕೆ ಬುದ್ಧಿಯ ಕೆಲಸ ಯಾರು ಮಾಡಬೇಕು? ಬುದ್ಧಿ ಕೊಡಬೇಕಾದವರು ಯಾರು ಅಂದರೆ ಅದು ಬ್ರಹ್ಮಜ್ಞಾನಿಗಳು. ಅದಕ್ಕೆ ಬ್ರಾಹ್ಮಣರು ಅಂದರೆ ಅಷ್ಟು ಮರ್ಯಾದೆ ಹಿಂದೆ ಯಾಕಿತ್ತು ನೋಡಿ. ಅದಕ್ಕೆ ಕಡಿಮೆ ನಮ್ಮ ಸಂಖ್ಯೆ 1.5%, 2%, 5% ಹೆಚ್ಚಂದರೆ 10% ಎಲ್ಲ ಇಲ್ಲ, ಈಗ ಎಲ್ಲ ಹೋಗ್ಬಿಟ್ಟಿದ್ದಾರೆ. 1.5-2% ಇರೋದಷ್ಟೇ. ತಲೆನೂ ಅಷ್ಟೇ ನೋಡಿ, ಇಡೀ ದೇಹದಲ್ಲಿ ಎಷ್ಟು ಭಾಗದಲ್ಲಿದೆ? ಇಷ್ಟೇ ಭಾಗದಲ್ಲಿದೆ. ಆದರೆ ಇದು ಸರಿ ಇಲ್ಲ ಅಂದರೆ ಮತ್ತು ಯಾವ ಭಾಗ ಸರಿ ಇದ್ದರೂ ಏನು ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದವರಾದರೆ ನಮ್ಮಲ್ಲಿ ಸ್ವಲ್ಪ ತ್ಯಾಗ ಇರಬೇಕಾಗ್ತದೆ, ನಮ್ಮಲ್ಲಿ ಸ್ವಲ್ಪ ಉಪಾಸನೆ ಇರಬೇಕಾಗುತ್ತೆ ನಮ್ಮಲ್ಲಿ. ಆದರೆ ಅದೆಲ್ಲದೂ ಬಡ್ಡಿ ಸಮೇತ ವಾಪಸ್ ಬಂದೇ ಬರುತ್ತೆ. ನೀವೇನು ತ್ಯಾಗ ಮಾಡ್ತೀರಿ ಅದೆಲ್ಲವೂ ಕೂಡ ದೇವರು ಅದಕ್ಕೆ ಸರಿಯಾದ ಒಳ್ಳೆಯ ಪೋಷಣೆ ಮಾಡುವಂಥದ್ದು ಕೊಡ್ತಾನೆ. ಆದರೆ ಈಗಲೇ ಬೇಕು ಅಂದರೆ ಆಗುತ್ತೆ. ಯಾವುದು ಅಂದರೆ ಸುಲಭ ಅಂತ ಹೆಸರಿದೆ ಭಗವಂತನಿಗೆ, ಆದರೆ ಅದೇ ವಿಷ್ಣು ಸಹಸ್ರನಾಮ ಮತ್ತು ದುರ್ಲಭ ಅನಿಸ್ತದೆ. ಯಾರು ಕಷ್ಟಪಡ್ತಾರೋ ಅವರಿಗೆ ಸುಲಭ ಅಷ್ಟೇ. ಯಾರು ಕಷ್ಟಪಟ್ಟು ಪ್ರಯತ್ನ ಮಾಡ್ತಾರೋ ಅಂಥವರಿಗೆ ಸುಲಭ ಆಗ್ತಾನೆ ಯಾವತ್ತೋ ಒಂದು ದಿವಸ. ಅಷ್ಟೊತ್ತಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗಾಗಿ ನಾವು ಪ್ರಯತ್ನ ಮಾಡ್ತಾ ಯಾವುದೋ ಒಂದು ಕಾಲದಲ್ಲಿ ಭಗವಂತನ ದರ್ಶನ ಆಗ್ತದೆ, ಸಮಾಜವು ಕೂಡ ಗಟ್ಟಿ ಆಗ್ತದೆ. ಹಾಗಾಗಿ ಈ ಒಳ್ಳೆಯ ಪ್ರಯತ್ನ ಇನ್ನಷ್ಟು ಚೆನ್ನಾಗಿ ಸಾಗಲಿ. ಈ ಕ್ಷೇತ್ರದಲ್ಲಿ ನರಸಿಂಹದೇವರ ಸನ್ನಿಧಿಯಲ್ಲಿ ಬಂದು ನೀವು ವಾಯುಸ್ತುತಿ ಮಾಡಿದ್ದೀರಿ, ಅದೇ ರೀತಿ ಮುಂದೆ ಉಪನಿಷತ್ ಪಾರಾಯಣ ಮಾಡಿದ್ದೀರಿ, ಮತ್ತು ಸ್ತ್ರೀಯರೆಲ್ಲ ಇದು ಮಾಡಿದ್ದಾರೆ, ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡಿದ್ದೀರಿ. ಹೀಗೆ ಸುಮಾರಷ್ಟು ಪಾರಾಯಣಗಳನ್ನು ನಡೆಸಿದ್ದೀರಿ. ಅದನ್ನು ಲಕ್ಷ್ಮೀ ನರಸಿಂಹನಿಗೆ, ಕಾಳಿಮರ್ದನ ಕೃಷ್ಣದೇವರಿಗೆ ಅದನ್ನು ಅರ್ಪಣೆ ಮಾಡಿದ್ದೀರಿ. ಇಂಥ ಒಂದು ಸಾಮರ್ಥ್ಯ ನಮಗೆ ಬರ್ತಾ ಇರಬೇಕು ಅವಾಗ. ಅದಕ್ಕೆ ಬೇಕಾದ ಆರೋಗ್ಯ ಮತ್ತು ವರದ, ಭಗವಂತ ವರದಾನ ಇದ್ದಾರೆ. ಹಾಗಾಗಿ ನಾವು ಪ್ರಯತ್ನ ಏನು ಮಾಡ್ತಿದ್ದೀವಿ ಅದಕ್ಕೆ ಬೇಕಾದ ಸಾಮರ್ಥ್ಯ ನಮಗೆ ಭಗವಂತ ಕೊಡಬೇಕು ಅಂತ ಈ ಕ್ಷೇತ್ರದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಖಂಡಿತ ಅದರಿಂದ ಸಮಾಜ ಗಟ್ಟಿ ಆಗ್ತದೆ. ಮತ್ತು ಮೇಲೆ ಕೆಳಗೆ ಇರ್ತದೆ. ಈ ಕಾಲದಲ್ಲಿ ನಿಜವಾಗಿ ಬೇಕಾಗಿದೆ. ಈ ಕಾಲದಲ್ಲಿ ನಮ್ಮ ಯುವಕರಿಗೆ ಹೇಳಬೇಕು, ಎಲ್ಲ 3 ಮಕ್ಕಳು ಪಡಿಬೇಕು, ಆನಂತರ ಒಂದು ಸ್ವಲ್ಪ ಶಾಸ್ತ್ರಜ್ಞಾನ ಸ್ವಲ್ಪ ಆದರೂ ಪಡ್ಕೊಂಡಿರ್ಬೇಕು, ಪ್ರಯತ್ನ ಮಾಡಬೇಕು ಅಂತ. ತುಂಬ ಕಷ್ಟ ಅಲ್ಲ ಓದಿಸೋದು ಅಂತ ಹೇಳಿದರೆ ಏನು ತೊಂದರೆ ಇಲ್ಲ. ನಮ್ಮ ಮಟ್ಟದಲ್ಲೂ ಒಂದು ಗುರುಕುಲ ಮಾಡಿದ್ದೀವಿ. ಅಲ್ಲಿ ಅವರಿಗೆ ಕೇವಲ ಇದಲ್ಲ, ಏನು ಕೇವಲ ಗುರುಕುಲಕ್ಕೆ ಹಾಕಿದ್ರೆ ಮತ್ತೆ ಹೆಂಗೆ ಜೀವನ ಅಂತ ಯೋಚನೆ ಮಾಡೋಂಗಿಲ್ಲ. ನಾವು ಅಲ್ಲಿ ಮೇಲೆ ಶಾಲೆಗೂ ಕಳಿಸ್ತೀವಿ. ಶಾಲೆಗೆ ಕಳಿಸಿ ಆಮೇಲೆ ಈ ಕಡೆಯಿಂದ ಮಂತ್ರ ಪಾಠಗಳನ್ನು ಕೂಡ ಹೇಳಿಸುವಂಥ ಒಂದು ಪ್ರಯತ್ನ ನಡೆಸ್ತೀವಿ. ಹಾಗಾಗಿ ನಾವೆಲ್ಲ ಕೈ ಜೋಡಿಸಿದ್ರೆ ಖಂಡಿತವಾಗಿ ಸಮಾಜ ಕಟ್ಟಕ್ಕೆ ಸಾಧ್ಯ. ಅದನ್ನು ನಾವೆಲ್ಲರೂ ಸೇರಿ ಮಾಡೋಣ. ಮುಖ್ಯವಾಗಿ ಭಗವಂತನ ಅನುಗ್ರಹ ಬೇಕು. ಅದಕ್ಕೆ ಬೇಕಾಗಿ ಈ ರೀತಿಯ ಪ್ರಾರ್ಥನೆಗಳು ಬೇಕೇ ಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಮನಸ್ಥಿತಿ ನಾಹಂಕರ್ತ ಹರಿಕರ್ತ ಅನ್ನೋ ಭಾವ ನಮ್ಮಲ್ಲಿರಬೇಕು. ಆ ರೀತಿ ನಮಗೆ ದೇವರೇ ಪ್ರೇರಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಮತ್ತೊಂದು 10 ಬಾರಿ ನಾವು ಇಲ್ಲಿ
ಕೃಷ್ಣ ಮಂತ್ರ ಜಪ ಮಾಡೋಣ. ಭಾಳ ದೊಡ್ಡ ಕ್ಷೇತ್ರ ಇದು. ಕಾರಣ ಈ ಕ್ಷೇತ್ರದಲ್ಲಿ ಹಲವಾರು ತಪಸ್ವಿಗಳು ಬಂದು ಹೋಗಿದ್ದಾರೆ. ಉಡುಪಿಯ ಪರಂಪರೆಯ ಯತಿಗಳು ಬಂದಿದ್ದಾರೆ. ಈ ಜಾಗದಲ್ಲಿ ಕೂಡ ವಿಶೇಷವಾದ ಸುಮಾರು ಜನ ಬರ್ತಾರೆ. ಬಂದು ನರಸಿಂಹದೇವರ ಪ್ರಾರ್ಥನೆ ಮಾಡಿ ತಮ್ಮ ಏನೆಲ್ಲ ಸಂಕಟಗಳನ್ನು ದೂರ ಮಾಡಿಕೊಂಡವರು ಇದ್ದಾರೆ. ಇಲ್ಲಿ ಬಂದು ಅವಾಗವಾಗೆಲ್ಲ ಹೇಳ್ತಿರ್ತಾರೆ. ಈ ಜಾಗದಲ್ಲಿ ವಿದ್ಯಾಮಾನ್ಯ ತೀರ್ಥರು ಕೂಡ ತುಂಬ ಅಧ್ಯಯನ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಪಲಿಮಾರು ಮಠದ ಇನ್ನೊಬ್ಬರು ಯತಿಗಳು ರಘುಮಾನ್ಯ ತೀರ್ಥರು ಕೂಡ ಅವರ ಬೃಂದಾವನ ಕೂಡ ಇಲ್ಲಿದೆ. ಅವರಿಗೂ ಗುರುಗಳಾಗಿದ್ದವರು ವಿದ್ಯಾಮಾನ್ಯ ತೀರ್ಥರಿಗೂ ಗುರುಗಳಾಗಿದ್ದ ವಿಭುಧಪ್ರಿಯ ತೀರ್ಥರ ಬೃಂದಾವನ ಕೂಡ ಇಲ್ಲೇ ಇದೆ. ಅವರು ಸುಮಾರು ವರ್ಷ ಇಲ್ಲಿದ್ದು ಸಾಧನೆ ಮಾಡಿ ತಮ್ಮ ಕಡೆ ದಿನಗಳನ್ನೆಲ್ಲ ಇಲ್ಲಿ ಇದ್ದು ಸಾಧನೆ ಮಾಡಿ ಒಂದಷ್ಟು ಭಗವಂತನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಲೇ ನೋಡಿ, ಈಗ ಇದನ್ನು ನಾವು ಮೇಲೆ ಬೆಟ್ಟದ ಮೇಲೆ ನೋಡಿದರೆ ಹಳ್ಳಿ ವಾತಾವರಣ ಕಾಣುತ್ತೆ. ಸ್ವಲ್ಪ ಈಗ ಪ್ಲಾಸ್ಟಿಕ್ ಕಸ ಬಿದ್ದಂಗೆ ಸುಮಾರು ಮನೆಗಳು ಕಾಣುತ್ತೆ. ಆದರೆ 1924-23 ಸಮಯದಲ್ಲಿ ಏನೂ ಇರಲಿಕ್ಕಿಲ್ಲ. ಅಲ್ಲಿ ಪಕ್ಕದ ಒಂದು ಛತ್ರ ಮಾತ್ರ ಅದು ಇದ್ದಿದ್ದು. ಅಲ್ಲಿ ಪೂಜೆ ನಡೀತಾ ಇತ್ತು ಅಂತ ಸ್ವಾಮಿಗಳವರು. ಹಸಿರು ಇರ್ಬೋದು. ಭಾಳ ಚೆನ್ನಾಗಿದೆ ಈ ಊರು. ಅಲ್ಲಿ ಪಕ್ಕದಲ್ಲಿ ಕೆರೆಗಳು, ಅಷ್ಟು ದೂರದಲ್ಲಿ ಕೆರೆಗಳೆಲ್ಲ, ನೀರಿಗೆ ಏನು ತೊಂದರೆ ಇಲ್ಲ. ಈ ಬಾವಿಯಲ್ಲಿ ಒಳ್ಳೆ ನೀರು. ಆ ಕಾಲದಲ್ಲಿ ಅವರು ತಮ್ಮ ಸಾಧನಾ ಭೂಮಿಯಾಗಿ ಇದನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲ ಜ್ಞಾನಿಗಳು. ಒಂದು 5-6 ಸ್ವಾಮಿಗಳನ್ನು ತಯಾರು ಮಾಡಿದವರು ವಿಭುಧಪ್ರಿಯರು. ಅಂಥವ್ರು ಈ ಜಾಗವನ್ನು ಆರಿಸಿದ್ದಾರೆ ಅಂದರೆ ಇದು ವಿಶೇಷವಾಗಿ ಏನೋ ಅವರಿಗೆ ನರಸಿಂಹ ಮಂತ್ರ ಬಹಳ ಉಪಾಸನೆ ಮಾಡಿದವರು. ನರಸಿಂಹ ಮಂತ್ರವನ್ನು ಅವರು ಸ್ನಾನ ಮಾಡುವಾಗ ಕೂಡ ಅಥವಾ ಇಲ್ಲಿ ತನಕ ಉಳ್ಕೊಂಡು ನರಸಿಂಹ ಮಂತ್ರ ಉಪಾಸನೆ ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ದೇವೆ. ಅಂತಹ ಯತಿಗಳು ಈ ಜಾಗದಲ್ಲಿದ್ದಾರೆ ಅಂತ ಇದು ವಿಶೇಷವಾಗಿ ಏನೋ ಅವರಿಗೆ ಸಿದ್ಧಿ ಕೊಟ್ಟಂಥ ಜಾಗ ಅಂತ ಗೊತ್ತಾಗುತ್ತೆ. ಹಾಗಾಗಿ ಅಂತಹ ಜಾಗ ನಾವು ಗುರುಗಳ ಮೂಲಕವಾಗಿ ನಮ್ಮ ಭಕ್ತಿ ಶ್ರದ್ಧೆಯನ್ನು ದೇವರಿಗೆ ಅರ್ಪಣೆ ಮಾಡೋದು, ನಮ್ಮ ಪಾಲನೆಗಳನ್ನು ಮಾಡೋದು, ಇದೆಲ್ಲ ತುಂಬ ಪುಣ್ಯ ಫಲಗಳು. ಅಂತಹ ಒಂದು ಒಳ್ಳೆಯ ಜ್ಞಾನ ಬರಲಿಕ್ಕೆ ಬೇಕಾದ ಪುಣ್ಯ ನಮ್ಮಲ್ಲಿ ಸಂಗ್ರಹ ಆಗಿ ನಮ್ಮ ಪ್ರಾರ್ಥನೆಯನ್ನು ಕೂಡ ಕೃಷ್ಣ ಜಪ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಕೃಷ್ಣಾಯ 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 ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ವಿಶೇಷವಾಗಿ ನಾವು ಸಂಕಲ್ಪ ಮಾಡೋಣ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೃಷ್ಣ ಮಂತ್ರ ಜಪ ಲೋಕಕ್ಷೇಮಕ್ಕಾಗಿ. ಲೋಕ ಅಂದರೆ ದೇಹಕ್ಕೂ ಲೋಕ ಅಂತ ಹೇಳ್ತಾರೆ. ಬೆಳಕು ಇದೆ ಇದರಲ್ಲಿ, ಭಗವಂತನಿಗೆ ಬೆಳಕಿದ್ದಾನೆ. ಹಾಗಾಗಿ ದೇಹಕ್ಷೇಮಕ್ಕಾಗಿ ಅಂತ ಅರ್ಥ. ಹಾಗೆ ಲೋಕ ಅಂದರೆ ಸಜ್ಜನರು ಅಂತ, ಸಜ್ಜನರು ಸಮೂಹಕ್ಕೆ ಲೋಕ ಅಂತ ಹೆಸರು. ಹಾಗಾಗಿ ಲೋಕದ ಚೆನ್ನಾಗಿರಲಿ ಅಂದರೆ ಆ ಥರ ಪ್ರಾರ್ಥನೆ ಮಾಡಿದರೆ ಸಜ್ಜನರೆಲ್ಲ ಚೆನ್ನಾಗಿರ್ತಾರೆ. ಹಾಗಾಗಿ ಭಾರತ ವಿಶ್ವಗುರುವಾಗಿ ಬೆಳೀಬೇಕು. ಆ ದೃಷ್ಟಿಯಿಂದ ನಾವು ಪ್ರಾರ್ಥನೆ ಮಾಡೋಣ. ಅದಕ್ಕೆ ಇಲ್ಲಿ ಸಂಕಲ್ಪ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ನಾನು ಜಪ ಮಾಡ್ತೇನೆ. ಸಣ್ಣ ಪುಸ್ತಕ ಹೇಳ್ಕೊಂಡ್ರೆ ನೀವು ಎಷ್ಟು ಮಾಡಿದ್ದೀರಿ ಅಂತ ದಿನ ಬರೆದಿಟ್ಕೊಳ್ಬೋದು. 1000 ನಾವು ಮಾಡಲಿಕ್ಕೆ ಅರ್ಧ ಗಂಟೆ, ಯಾವುದಾದಕ್ಕೂ ಅರ್ಧ ಗಂಟೆ ಫೋನಲ್ಲಿ ಮಾತಾಡಿ ನಾವು ಚೆನ್ನಾಗಿದೆ, ನಿಮಗೆ ಸೀರೆ ಚೆನ್ನಾಗಿದೆ ಎಲ್ಲ ಮಾತಾಡ್ತೀವಿ. ಅದರ ಬಗ್ಗೆ ಒಂದು 10 ಭಗವಂತನ ನಾಮಸ್ಮರಣೆಯನ್ನು ಮಾಡ್ಬೋದು. ಒಂದು ಅರ್ಧ ಗಂಟೆ, 1000 ಕನಿಷ್ಠ ಅಂತ ಇಟ್ಕೊಂಡ್ರೆ ಹೆಚ್ಚಾದರೆ ಯಾವತ್ತೋ ಒಂದು ದಿವಸ ತುಂಬ ಫ್ರೀ ಇದೆ, ತುಂಬ ಮಾಡೋಣ ಅಂತ, ತುಂಬ ಜಪ ಮಾಡೋಣ ಅಂತ ಮನಸ್ಸಾಗಿದೆ, ಅವತ್ತು ಜಾಸ್ತಿನೂ ಮಾಡಿ ಅದನ್ನು ಬರ್ಕೊಳ್ಬೋದು. ಆ ರೀತಿ ಮಾಡಿ ಅದೇ ರೀತಿ ಊಟ ಮಾಡುವಾಗ ನಾವು ನೆನಪಿಟ್ಕೊಳ್ಬೇಕು. ಮನೆಯವರೆಲ್ಲ ಸೇರಿ ಊಟ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವುದು ಒಂದು ಸಮಯ ಆಫೀಸಿಗೆಲ್ಲ ಹೋಗ್ಲಿಕ್ಕೆ ಪಾಪ ಮಧ್ಯಾಹ್ನ ಎಲ್ಲ ಬರಲಿಕ್ಕಾಗಲ್ಲ. ರಾತ್ರಿ ಹೊತ್ತಾದರೂ ಒಟ್ಟಿಗೆ ಕೂತು 10 ಬಾರಿ ಕೃಷ್ಣ ಹೇಳಿ ಆನಂತರ ಪರಿಸ್ಥಿತಿ ಮಾಡಿ ಊಟ ಮಾಡ್ತೇವೆ ಅನ್ನೋ ಒಂದು ಸಂಕಲ್ಪವನ್ನೆಲ್ಲ ಮಾಡ್ತೇವೆ. ಮತ್ತು ಊಟ ಮಾಡೋ ಸಂದರ್ಭದಲ್ಲಿ ಬೇರೆ ಏನು ಮಾತಾಡದೆ, ಊಟ ಅಂದರೆ ಯಜ್ಞ ಅಂತಾರೆ. ಹಾಗಾಗಿ ಆ ಯಜ್ಞ ದೊಡ್ಡ ಯಜ್ಞ ಆಗ್ತಾಯಿದೆ. ಇದು ದ್ರವ್ಯ ಇಲ್ಲಿದೆ, ಒಳಗೆ ವೈಶ್ವಾನರ ಭಗವಂತ ಹಾಗೆ ನಾನು ಹಾಗಾಗಿ ಯಜ್ಞ ಅಂದರೆ ಅವಾಗ ನಾವು ಮಾತಾಡದೆ ಕೃಷ್ಣನ ಸ್ಮರಣೆ ಮಾಡ್ತಾ ಆಹಾರ ತಗೊಳ್ತೀವಿ ಅನ್ನೋ ಸಂಕಲ್ಪವನ್ನು ನಾವು ಮಾಡಬಹುದು. ಯಾಕೆಂದರೆ ಆಹಾರ ತಿನ್ನುವಾಗ ಯಾವ ಯೋಚನೆ ಇರುತ್ತೆ,
ಅಥವಾ ಅಡುಗೆ ಮಾಡೋವಾಗ ಯಾವ ಯೋಚನೆ ಮಾಡ್ಕೊಂಡು ಮಾಡಿರ್ತಾರೆ ಅದರ ಫಲವೂ ಕೂಡ ಇಂದ ಮೇಲೆ ನಮ್ಮ ಬುದ್ಧಿಯಲ್ಲಿ ಆಗುತ್ತೆ. ಹಾಗಾಗಿ ಆ ರೀತಿ ಒಂದು ನಾವು ಸಂಕಲ್ಪ ಮಾಡಿ ಮಾತಾಡದೆ ಎಲ್ಲ ಅಡ್ವಾಂಟೇಜ್ ಇವತ್ತು ಗಲಾಟೆ ಆಗಬೇಕು. ನಮ್ಮ ದೇಶ ಹಾಗಾಗಿ ಆ ರೀತಿ ಒಂದು ಪ್ರಯತ್ನ